ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಮತ್ತು ಆಸೆ ಇಂದಿನ ಪೂರ್ತಿ ಮಹಾಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಈ ಕಡೆ ಸಂಚಿಕೆ ಶುರುವಿನಲ್ಲಿ ಭೂಮಿ ಅಜಿತ್ ಹತ್ರ ಯಾವತ್ತೂ ಓದಿದ ಸಾಲುಗಳು ಸಾಲದ ರೂಪಿನಲ್ಲಿ ಕಣ್ಣ ಮುಂದೆ ಬಂದು ನಿಂತ್ಕೊಳ್ತು ಅಂತ ಹೇಳ್ತಾ ಇದ್ದಾಗ, ಏನದು ಸಾಹೇಬ್ರೆ ಅಂತ ಭೂಮಿ ಕೇಳ್ತಾರೆ. ಆಗ ಅಜಿತ್, ಬಿಡಿಸಿ ಬಿಡು ಸಾಕು, ಅದರದೇ ಅಂಟಿರುವ ಅದರಗಳನ್ನು ಬಿಸಾಡಿ ಬಿಡು ಸಾಕು, ಅದರಲ್ಲಿ ಬಚ್ಚಿಟ್ಟುಕೊಂಡಿರುವ ಮಾತುಗಳನ್ನ ಏಕೆ ಗೆಳತಿ ಹೇಳು, ಸಾಕು ಸಾಕೆನಿಸುವ ಈ ಮೌನ, ಬಿಟ್ಟು ಹೋಗುವ ಮುನ್ನ ಹೇಳಿ ಹೋಗು ಕಾರಣ. ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾಗ, ನಂತರ ಅಜಿತ್, ಭೂಮಿ ಪೋಸ್ಟ್ ಬಾಕ್ಸ್ ಅನ್ನ ನೋಡಿದ್ಯಾ, ಕೆಂಪು ಡಬ್ಬ ದೊಡ್ಡದು ಅಂತ ಕೇಳಿದಾಗ ಹೂ ಅಂತ ಭೂಮಿ ಹೇಳ್ತಾಳೆ. ಆಗ ಅಜಿತ್, ಅದ್ರ ಬಾಯಿ ತುಂಬಾ ಚಿಕ್ಕದು, ಅದ್ರೊಳಗಡೆ ವಿಷಯಗಳು ವಿಷಾದಗಳು ತುಂಬಿಕೊಂಡು ಇರುವಂತ ಲೆಟರ್ಗಳು ಇರುತ್ತೆ, ಸದ್ಯಕ್ಕೆ ನನ್ನ ಪರಿಸ್ಥಿತಿನೋ ಹಾಗೆ ಅಂತ ಅಜಿತ್ ಹೇಳ್ತಿದ್ದಾಗ, ಆಗ ಭೂಮಿ, ಯಾಕೆ ಸಾಹೇಬ್ರೆ ಏನೋ ಹೇಳ್ಕೋಬೇಕು ಅಂತ ಇದ್ದೀರಾ ಅಂತ ಭೂಮಿ ಕೇಳಿದಾಗ, ಆಗ ಅಜಿತ್, ತುಂಬಾನೇ ಇದೆ. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ರಿವರ್ಸ್ ಕೆ ನಾಟ್ ಮೂವ್ ರಿವರ್ಸ್ ಅಂತ. ಒಂದು ಸಾರಿ ನದಿ ಹರಿದು ಸಮುದ್ರವನ್ನ ಸೇರಿದ್ರೆ ಅದಕ್ಕೆ ಮತ್ತೆ ವಾಪಸ್ ಹೋಗುವಂತಹ ಅವಕಾಶ ಇರೋದಿಲ್ಲ, ಇಲ್ಲೂ ಬಾರ್ದು ಕೂಡ ಅಂತ ಹೇಳ್ಬಿಟ್ಟು ಅಜಿತ್ ಹೇಳಿದಾಗ, ಅಂದ್ರೆ ಅಂತ ಭೂಮಿ ತುಂಬಾನೇ ಕನ್ಫ್ಯೂಸ್ ಆಗಿ ಕೇಳ್ತಾ ಇರ್ತಾಳೆ. ಆಗ ಅಜಿತ್ ಭೂಮಿಯ ಕೈಯನ್ನ ಹಿಡ್ಕೊಂಡು, ಭೂಮಿ ನಾನು ನಿನ್ನ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಅಜಿತ್ ಅಜಿತ್ ಅಂತ ಅಲ್ಲಿಗೆ ಶ್ರವಣ್ ಅವರು ಕೂಕೊಂಡು ಬರ್ತಾರೆ. ಆಗ ಅಜಿತ್ ಅಲ್ಲಿಂದ ತಕ್ಷಣ ಹೊರಟು ಬಿಡ್ತಾರೆ. ವಿಷಯ ಈ ಕಡೆ ನಚ್ಚಿ ಏಟನ ತಿಂದು ಗಾಯಗೊಂಡು ಬಂದಿರ್ತಾನೆ. ಆಗ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ಬಂದು ನಚ್ಚಿಯನ್ನ ನೋಡ್ಬಿಟ್ಟು, ಏನು ಇದೆಲ್ಲ, ಹೇಗಾಯ್ತು ಇದೆಲ್ಲ ಅಂತ ಕೇಳ್ತಾ ಇದ್ದಾಗ, ನಚ್ಚಿಗೆ ಹೊಡೆದ್ಬಿಟ್ರು ಅಂತ ಅಂಜು ಹೇಳ್ತಾಳೆ. ಆಗ ಸೂರ್ಯ ನಚ್ಚಿಯನ್ನ ನೋಡ್ಬಿಟ್ಟು, ಯಾರ ತಾಯಿ ಹೊಡೆದಿದ್ದು ಅಂತ ಕೇಳಿದಾಗ, ಯಾವ ಕಾರಣಕ್ಕೆ ಹೊಡೆದ್ರಮ್ಮ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇನ್ನು ಸಂಗೀತ, ಪಾಪಿಗಳು ನನ್ ಮಗನ್ನ ಈ ರೀತಿ ಹೊಡೆಯೋದು ಅಂತ ಹೇಳಿದ್ರೆ, ಆಗ ಅಂಜು, ಏನಾಯ್ತು, ಯಾರು ಹೊಡೆದಿದ್ದು, ಅಲ್ಲ ಎಲ್ಲಿಗೆ ಹೋಗಿದ್ರಿ ನೀವಿಬ್ರು ಅಂತ ಹೇಳ್ಬಿಟ್ಟು ಅಜಿತ್ ಪ್ರಶ್ನೆ ಮಾಡ್ತಾ ಇದ್ದಾಗ, ಆಗ ಅಂಜು, ಊರ್ ಸುತ್ತಾಡೋಣ ಅಂತ ಹೋಗಿದ್ವಿ, ಜಮೀನ್ ಹತ್ರ ಹೋದಾಗ ಯಾರೋ ಒಂದ್ 5-6 ಜನ ರೌಡಿಗಳು ನಮ್ಮನ್ನ ಅಟ್ಟಿಸ್ಕೊಂಡ್ಬಂದು ಹೊಡೆದೇ ಬಿಟ್ರು ಅಂತ ಹೇಳಿ ನಡೆದ ಎಲ್ಲಾ ಘಟನೆಗಳನ್ನ ಅಂಜು ಮನೆಯವರೆದ್ರು ಹೇಳ್ತಾ ಇದ್ದಾಗ, ಆಗ ಸೂರ್ಯ ಮತ್ತೆ ಅಜಿತ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು, ಜಮೀನ್ ಹತ್ರ ಓಡಾಡಿದ್ರೆ ಹೊಡೆದ್ಬಿಟ್ರ ಅಂತ ಹೇಳಿ ಶ್ರವಣ್ ಕೇಳ್ತಾರೆ. ಅದ್ರಲ್ಲೂ ನಮ್ ಜಮೀನಿನ ಹತ್ರ ನೀವ್ ಓಡಾಡಿದ್ರೆ ಅದ್ ಯಾರಿಗೆ ಏನ್ ಸಂಕಟ ಅಂತೆ, ಯಾಕೆ ಹೊಡಿಬೇಕು ಇವನಿಗೆ ಅಂತ ಹೇಳ್ಬಿಟ್ಟು ರಾಮನಾರಾಯಣ ಅವರು ಕೂಡ ಕೋಪ ಮಾಡ್ಕೊಳ್ತಾ ಇದ್ದಾಗ, ಇನ್ನು ಶ್ರವಣ್, ಅಂಜು ಯಾರು ಇವನ್ ಮೇಲೆ ಕೈ ಮಾಡಿದ್ದು ಅಂತ ಕೇಳ್ತಾರೆ. ಅದ್ ಯಾರೇ ಆಗಿರ್ಲಿ, ಹೆತ್ತು ಹೊಟ್ಟೆ ಸಂಕಟ ಅವನನ್ನ ಸುಮ್ನೆ ಬಿಡೋದಿಲ್ಲ ಅಂತ ಸಂಗೀತ ಅವ್ರು ಹೇಳ್ತಾರೆ. ಆಗ ಶ್ರವಣ್, ಹೇಳು ಅಂಜು ಯಾರು ಹೊಡೆದಿದ್ದು ಅಂತ ಗದರಿದ್ದಾಗ, ಹುಲಿಯ ಅಂತ ಹೇಳ್ಬಿಟ್ಟು ಅಂಜು ಹೇಳಿದಾಗ ಲಕ್ಕಿಗೆ ಯಾವ್ದೋ ಒಂದು ಹಳೆ ಘಟನೆ ನೆನಪಾಗುತ್ತೆ. ಆಗ ಅಜ್ಜಿ ಕೈಯಲ್ಲಿದ್ದ ಹಾಲಿನ ಗ್ಲಾಸ್ ಕೆಳಗಡೆ ಬಿಸಾಕ್ಬಿಡ್ತಾರೆ. ಇದನ್ನ ಸೂರ್ಯ, ಅಣ್ಣಮ್ಮ ಗೊತ್ತಾ ಹುಲಿಯ ಅಂದ್ರೆ ಯಾರು ಅಂತ ಕೇಳಿದಾಗ, ಅದು ಸೂರ್ಯ ಅಂತ ಅವರು ಹೆದರ್ತಾ ಇದ್ದಾಗ, ಅಣ್ಣಮ್ಮ ವಿಷಯ ಹೇಳೋದಕ್ಕೆ ಬಂದಾಗ ಅಜ್ಜಿ ಹೇಳ್ಬೇಡ ಅಂತ ತಡಿತಾರೆ. ಯಾಕೆ ಬೇಡ, ಏನಾಯ್ತು, ಯಾಕೆ ಒಟ್ಟೊಟ್ಟಾಗಿ ಹೇಳ್ತಾ ಇದ್ದೀರಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಯಾರು ಹುಲಿ ಅಂತ ಸೂರ್ಯ ಕೇಳಿದಾಗ, ಬೇಡ ನೀನ್ ಸುಮ್ನೆ ಇರುವಂತ ಅಣ್ಣಮ್ಮಂಗೆ ಲಕ್ಕಿ ಹೇಳ್ತಾರೆ. ಆಗ ನೀನ್ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ, ಯಾರು ಹುಲಿಯ ಅಂತ ಸೂರ್ಯ ಕೇಳಿದಾಗ, ಅದು ನಿಮ್ಮ ಅಜ್ಜಿ ಮೇಲೆ ಕೈ ಮಾಡ್ದೋನು ಅವನು ಅಂತ ಅಣ್ಣಮ್ಮ ಎಲ್ಲಾ ಸತ್ಯನ ಹೇಳ್ಬಿಡ್ತಾರೆ. ಆಗ ಸೂರ್ಯಂಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಲಕ್ಕಿ ಮೇಲೆ ಕೈ ಮಾಡ್ದವನ ಅಂತ ಕೇಳಿದಾಗ, ಈ ಕಡೆ ಶಾಂತಿ, ರಾಮನಾಮ್ನೇ ಅಲ್ಲಾತೆ, ಆ ರೌಡಿಗಳು ನಿಮ್ ಮೇಲೆ ಕೈ ಮಾಡ್ಬಿಟ್ರ, ನೀವ್ ಅವ್ರ ಮುಂದೆ ಜಂಬಾ ಕುಚ್ಕೊಂಡ್ರ ಅಂತ ಶಾಂತಿ ಕೇಳ್ತಾ ಇದ್ದಾಗ, ಮುಚ್ಚೆ ಬಾಯಿ ಅಂತ ರಂಗನಾಥ್ ಅವರು ಗದರ್ತಾರೆ. ಆಗ ಮೀನಾ, ಅಜ್ಜಿ ಯಾರು ಹುಲಿಯ, ಇದೇನ್ ಅಜ್ಜಿ ಅಂತ ಕೇಳ್ತಾ ಇದ್ದಾಗ, ಇದೇ ಊರ್ನವನು, ಆದ್ರೆ 2 ವರ್ಷ ಜೈಲಲ್ಲಿದ್ದ, ಇವಾಗ ಮತ್ತೆ ರಿಲೀಸ್ ಆಗಿ ಬಂದವನೇ. ಈ 2 ವರ್ಷದಲ್ಲಿ ಅವನು ಮಾಡಿರುವ ಅನ್ಯಾಯ ಅಕ್ರಮ 1-2, ಸಿಕ್ದವ್ರ ಜಮೀನೆಲ್ಲ ವಶ ಮಾಡ್ಕೊಂಡು ಬಡ್ಡಿಗೆ ಅಂತ ದುಡ್ಡನ್ನ ಕೊಟ್ಟು ಅವ್ರ ಆಸ್ತಿನೆಲ್ಲ ಮುಟ್ಟುಗೋಲು ಮಾಡ್ಕೊಂಡವನೆ. ಊರಿಗೆ ದೇವರಂಗಿದ್ದ ನಮ್ಮ ಲಕ್ಕಿ ಅಮ್ಮನ ಹತ್ರ ನ್ಯಾಯಕ್ಕೆ ಅಂತ ಬಂದ್ ಕೇಳಿದಾಗ, ಯಾಕಯ್ಯ ಹೀಗ್ ಮಾಡ್ದೆ ಅಂತ ಕೇಳದಕ್ಕೇನೆ ಲಕ್ಕಿ ಅಮ್ಮಂಗೆ ಹೊಡೆದ್ಬಿಟ್ಟ ಅಂತ ಅಣ್ಣಮ್ಮ ಎಲ್ಲದನ್ನೂ ವಿವರಿಸ್ತಾ ಇದ್ದಾಗ, ಆಗ ಸೂರ್ಯ, ನಡಿ ಅಣ್ಣಮ್ಮ ಸರ್ಕಲ್ ಮಾರಮ್ಮನೆ ಬರ್ಲಿ ಮುನಿಯಮ್ಮನೇ ಬರ್ಲಿ, ಇವತ್ತು ನನ್ ಮಗನ್ನ ಮುಗಿಸೇ ಬಿಡ್ತೀನಿ, ಮುಗಿಸೇ ನಾನ್ ಮನೆಗ್ ಬರೋದಿಲ್ಲ ಅಂತ ಹೇಳಿ ಸೂರ್ಯ ಹೇಳಿದಾಗ, ಲಕ್ಕಿ ಇದಕ್ಕೆ ನಾನ್ ಬೇಡ ಅಂತ ಹೇಳಿದ್ದು ಅಂತ ಹೇಳಿದಾಗ ಸೂರ್ಯ, ಲಕ್ಕಿ ನೀನು ಈ ವಿಷಯದಲ್ಲಿ ತಲೆ ಹಾಕೋ ಹಾಗಿಲ್ಲ, ನಡಿಯಮ್ಮ ಅವನ್ ಮನೆ ಎಲ್ಲಿ ಅಂತ ತೋರ್ಸು ಅಂತ ಸೂರ್ಯ ಹೇಳಿದಾಗ, ಅವನ್ ಮನೆ ಮುಂದೆ ಹೋಗಿ ನಿಲ್ಲೋದು ಅಷ್ಟು ಸುಲಭ ಅಲ್ಲಪ್ಪ, ಅವನನ್ನ ಹೊಡೆಯೋದು ಅಷ್ಟು ಸುಲಭ ಅಲ್ಲ, ಜೇನ್ಗೂಡು ನೋಡೋದಕ್ಕೆ ದೂರದಿಂದ ಎಷ್ಟು ಚೆನ್ನಾಗ್ ಕಾಣುತ್ತೋ ಅದಕ್ಕೆ ಕೈ ಇಟ್ರೆ ಆಗೋ ಕಥೆನೇ ಬೇರೆ ಅಂತ ಅಣ್ಣಮ್ಮ ಹೇಳ್ತಿದ್ದಾಗ, ಏನಾಗುತ್ತಮ್ಮ ಈ ಊರಲ್ಲಿ ಕಾನೂನು ಪೊಲೀಸು ಅನ್ನೋದು ಏನು ಇಲ್ವಾ ಅಂತ ಶ್ರವಣ್ ಕೇಳ್ತಾ ಇದ್ದಾಗ, ಇದೆ, ಆದ್ರೆ ಎಲ್ಲಾನು ಅವನ ಕೈ ಕೆಳಗಡೆನೆ ಇದೆ, ಅಷ್ಟು ಸಾಲದು ಅಂತ ರಾಜಕೀಯದವ್ರು ಕೂಡ ಅವನ ಜೊತೆ ಶಾಮೀಲಾಗಿದ್ದಾರೆ. ಆಗ ಅದೇನಾದ್ರೂ ಆಗಿರ್ಲಿ,
ಶಕ್ತಿ ಇದ್ರೆ ಶಕ್ತಿ ಇದ್ದವ್ರ ಹತ್ರ ತೋರಿಸ್ಕೋಬೇಕು, ಅಮಾಯಕರ ಹತ್ರ ಬಾಲ ಬಿಚ್ಚೋದಲ್ಲ ಅಂತ ರಾಮನಾರಾಯಣ್ ಹೇಳ್ತಾರೆ. ಅಮ್ಮ ಯಾಕಮ್ಮ ಇದನ್ನೆಲ್ಲ ನಮ್ಮ ಹತ್ರ ಹೇಳಿಲ್ಲ ಅಂತ ರಂಗನಾಥ್ ಅವರು ಲಕ್ಕಿಗೆ ಕೇಳಿದಾಗ, ಹೇಳಿದ್ರೆ ಏನ್ ತಾನೇ ಮಾಡೋಕ್ಕಾಗತ್ತೆ ಅಂತ ಅಣ್ಣಮ್ಮ ಹೇಳಿಲ್ವಾ, ಅವನನ್ನು ಏನು ಮಾಡ್ಕೊಳಕ್ ಆಗಲ್ಲ ಅಂತ ಶಾಂತಿ ಅವ್ರು ಹೇಳ್ತಾರೆ. ಆಗ ಮನೋಜ, ಅಪ್ಪ ಬಾರಪ್ಪ ಮೊದ್ಲು ಇವ್ರನ್ನ ಬಿಟ್ಟು ಓಡೋಗ್ಬಿಡಣ ಅಂತ ಕರಿತಾ ಇದ್ದಾಗ ಸೂರ್ಯ ಹೋಗಿ ಎಲ್ರು ಊರ್ ಬಿಟ್ಟು ಹೋಗಿ, ಆದ್ರೆ ನಾನ್ ಮಾತ್ರ ಅವನನ್ನ ಸುಮ್ನೆ ಬಿಡೋದಿಲ್ಲ ಅಂತ ಸೂರ್ಯ ಹೇಳಿದಾಗ, ಬೇಡ ಸೂರ್ಯ, ಅವನು ನರ ರಾಕ್ಷಸ, ಸುಮ್ನೆ 2 ದಿನ ಊರಲ್ಲಿ ಇದ್ದು ಹೊರಟು ಬಿಡಿ ಅಂತ ಅಣ್ಣಮ್ಮ ಹೇಳಿದಾಗ, ಮನೆಗೆ ಮಿಡ್ತೆ ಬಂದ್ರೇನೆ ಓಡ್ಸೋನು, ಇನ್ನು ಊರಿಗೆ ಚಿರ್ತೆ ಬಂದ್ರೆ ಸುಮ್ನೆ ಬಿಡ್ತೀನ ಅಂತ, ಯಾರಪ್ಪನ್ ಜಾಗನೂ ಅಲ್ಲ ಅದು, ನಾನು ಆಡಿದ್ದು ಓದಿದ್ದು ಬೆಳೆದಿದ್ದು ಬಿದ್ದಿದ್ದು ಜಾಗ ಅದು, ಈ ಮನೆಗೆ ಮಾತ್ರ ನಾನ್ ಮಗ ಅಲ್ಲ, ನಾನು ಊರಿನ ಮಗ, ಅದ್ಯಾವುದೇ ಬ್ರ್ಯಾಂಡ್ ಎಣ್ಣೆನ ಕುಡ್ಕೊಂಡು ಬಂದಿರ್ಲಿ, ನನ್ ಮಗಂದು ಎಲ್ಲಾರನ್ನು ಕಕ್ಸಿಲ್ಲ ಅಂದ್ರೆ ಸೂರ್ಯ ಸನ್ ಆಫ್ ರಂಗನಾಥೆ ಅಲ್ಲ ಅಂತ ಹೇಳಿ ಸೂರ್ಯ ಹೊರಟಾಗ ಅಜಿತ್, ಸೂರ್ಯ ಸೈನ್ಯ ಸಾಲಾಗಿ ನಿಂತಾಗ ಕುರುಕ್ಷೇತ್ರನೇ ಆಗಿದೆ, ಸೇತುವೆ ಕಟ್ಟಿದಾಗ ರಾವಣನ ಸಂಹಾರನೂ ಆಗಿದೆ, ಕರ್ದು ಅನ್ನ ಹಾಕಿದಿರಾ, ಋಣ ತೀರ್ಸೋ ಹೆಸರಲ್ಲಿ ನಾನ್ ನಿಮ್ ಜೊತೆ ಆಗ್ತೀನಿ ಅಂತ ಅಜಿತ್ ಹೇಳ್ತಿದ್ದಾಗ, ನಡೀರಿ ನಾವು ಕೂಡ ಬರ್ತೀವಿ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳಿದಾಗ, ನನ್ನ ಮಗನ್ನ ಮೈಯನ್ನ ಮುಟ್ಟಿದಾನೆ ಅಂದ್ರೆ ನಾನು ಸುಮ್ಮನಿರಲ್ಲ, ನಡೀರಿ ಹೋಗೋಣ ಅಂತ ರಾಮನಾರಾಯಣ್ ಎಲ್ರೂ ಕೂಡ ಹೊರಟೋಗ್ತಾರೆ. ಆಗ ನಚ್ಚಿ ಅವನನ್ನ ಹುಡ್ಕೊಂಡು ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಿದಾಗ, ಅವನಿರೋ ಜಾಗಕ್ಕೆ ಅಂತ ರವಿ ಹೇಳ್ತಾನೆ. ಆಗ ನಚ್ಚಿ, ನೀವಿರೋ ಜಾಗಕ್ಕೆ ಅವನು ಬರ್ತಾನೆ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ, ಓಹೋ ಎಲ್ಲಿಗೆ ಬರ್ತಾನಂತೆ ಅವನು ಸೂರ್ಯ ಕೇಳಿದಾಗ, ಈ ಊರಿನ ಪಂಚಾಯತಿ ಕಟ್ಟೆ ಹತ್ರ ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಾರೆ. ಇನ್ನು ಪಂಚಾಯತಿ ಕಟ್ಟೆ ಹತ್ರ ಇವರೆಲ್ಲರೂ ಬಂದಿರ್ತಾರೆ, ಆದ್ರೆ ಆ ಹುಲಿಯ ಅನ್ನೋನ್ ಮಾತ್ರ ಬಂದಿರೋದಿಲ್ಲ. ನಂತರ ಹುಲಿಯ ಅನ್ನೋನ್ ಗ್ಯಾಂಗು ಸ್ವಲ್ಪ ಹೊತ್ತಾದ್ಮೇಲೆ ಪಂಚಾಯತಿ ಕಟ್ಟೆ ಹತ್ರ ಬರುತ್ತೆ. ಆಗ ಸೂರ್ಯ ಅವನ್ನ ನೋಡ್ಕೊಂಡು ಕೋಪದಿಂದ ಅವನ ಮೈ ಮೇಲೆ ಹೋಗಕ್ಕೆ ಹೊರಟಾಗ ಅಷ್ಟರಲ್ಲಿ ರಂಗನಾಥ್ ಅವರು ತಡಿತಾರೆ. ಆಗ ಹುಲಿಯ ಇದರೇ ಬುಡ್ಡಿ ಡರ್ಗಯ ಅವ್ರ ಮರ್ಗಯ ಅಂತ ಕೇಳಿದಾಗ, ಆಗ ಹಾಗೆ ಪರವಾಗಿಲ್ರೋ, ಸೈಡ್ ಡಿಶ್ ಅಥವಾ ಪ್ಲೇಟ್ ಮೀಲ್ಸ್ ಬರುತ್ತೆ ಅಂತ ಅನ್ಕೊಂಡ್ರೆ ಹೋಲ್ಸೇಲ್ ಆಗಿ ಫುಲ್ ಮೀಲ್ಸೇ ಬಂದಿದ್ಯಲ್ಲ ಅಂತ ಹುಲಿಯ ಹೇಳ್ತಾ ಇದ್ದಾಗ, ಹುಲಿ ಅಂತ ಹೆಸರನ್ನ ಇಟ್ಕೊಂಡ್ಮೇಲೆ ಹುಲಿಗಳ ಜೊತೆಗೆ ಹೋರಾಡೋದನ್ನ ಬಿಟ್ಟು ಗೋಮಾತೆ ಮೇಲೆ ಕೈ ಇಟ್ಟಿದ್ಯಲ್ಲೋ ಅಂತ ಸೂರ್ಯ ಕೇಳಿದಾಗ, ಅಲ್ಲ ರಾಯ್ರೆ, ನೀವು ಕೋಟೆ ಕೋಲಗಳನ್ನ ಆಳಿರ್ಬಹುದು, ಆದ್ರೆ ವಯಸ್ಸಾದರೂ ಮಕ್ಕಳದು ಅನ್ನೋದು ಗೊತ್ತಾಗೋದಿಲ್ವಾ ನಿಮ್ಗೆ ಅಂತ ರಂಗನಾಥ್ ಅವ್ರು ಕೇಳ್ತಿದ್ದಾಗ, ಹಸಿದಿರುವಾಗ ಹುಲಿಗೆ ಮೊಲ ಆದ್ರೇನೋ ಮುದಿ ಎತ್ತಾದ್ರೇನೋ ಕುತ್ತಿಗೆಗೆ ತಾನೇ ಬಾಯಿಯನ್ನ ಹಾಕೋದು, ತಡ್ಕೊಂಡೆ ವೆಜಿಟೇರಿಯನ್ ಐಟಮ್ ಮುಟ್ಟೋದ್ ಬೇಡ ಅಂತ, ಆದ್ರೆ ಅಜ್ಜಿ ಮಾರಿ ಮುಂದೆ ಹೋಗಿ ಹೋರಿ ತಲೆ ಅಲ್ಲಾಡ್ಸ್ದಂಗೆ ಅಲ್ಲಾಡಿಸ್ತಿದ್ಲು, ಅದಕ್ಕೆ ಬೀಸ್ಬಿಟ್ಟೆ ಅಂತ ಹೇಳಿದಾಗ ಹುಲಿ, ಆಗ ರಾಮನಾರಾಯಣ್ ಇವನ್ ಮೇಲೆ ಯಾಕೋ ಕೈ ಮಾಡ್ದೆ, ನಿನ್ನ ವಿಷಯಕ್ಕೆ ಏನಾದ್ರೂ ಬಂದಿದ್ನಾ ಇವನು ಅಂತ ರಾಮನಾರಾಯಣ್ ಕೇಳಿದಾಗ, ಇವನು ನಮ್ ಜಮೀನಲ್ಲಿ ಬಂದು ಕಾಲಿಟ್ಟು ಇದು ನಮ್ ಜಮೀನ್ ಅಂತ ಹೇಳಿದ್ರೆ ಮೈಯೆಲ್ಲರೂ ವಿಸ್ಕಿ ಕುದಿರೇ ಇರುತ್ತಾ ಅಂತ ಹೇಳಿದಾಗ, ಕುಡ್ದಿರೋ ಹ್ಯಾಂಗ್ ಓವರ್ನ ಇಳ್ಸೋದಕ್ಕಂತಾನೆ ಕಾಣೋ ನಾವು ಬಂದಿರೋದು, ನಮ್ ಜಮೀನು ಯಾವಾಗೋ ನಿಮ್ದಾಯ್ತು ಅಂತ ಅಜಿತ್ ಕೇಳ್ತಿದ್ದಾಗ, ಓಯ್ ಸಲ್ಮಾನ್ ಖಾನ್, ನಾವು ವಾಮನ ಅವತಾರ, ಭೂಮಿ ಮೇಲೆ ಹೆಜ್ಜೆ ನಿಟ್ರೆ ಭೂಮಂಡಲನೇ ನಮ್ದು ಅಂತೀವಿ ಅಂತ ಹುಲಿಯ ಹೇಳಿದ್ರೆ, ಇಲ್ಲಿರೋದು ಪೊಲೀಸ್ ಆಫೀಸರ್ ಅಂತ ಅಜಿತ್ ಹೇಳಿದಾಗ, ನೀನು ಪೊಲೀಸ್ ಆಫೀಸರ್ ಅಷ್ಟೇ, ಪ್ರೈಮ್ ಮಿನಿಸ್ಟರ್ ಅಲ್ಲ ಕಣಪ್ಪ, ನಿಮ್ಮಪ್ಪನ ಹೆಸರಿನಲ್ಲಿರೋ ಜಾಗ ನನ್ನ ಹೆಸರಲ್ಲೂ ಕೂಡ ಇದೆ, ಅದು ಡೂಪ್ಲಿಕೇಟ್ ಅಂತ ನಿನ್ಗೂ ಗೊತ್ತು ನನ್ಗೂ ಗೊತ್ತು, ಆದ್ರೆ ಕೋರ್ಟಲ್ಲಿ ಸುತ್ತಿಗೆ ಕೊಟ್ಟೋ ಜಡ್ಜಿಗೆ ಏನ್ ಗೊತ್ತು, 20 ವರ್ಷ ಎಳ್ದಾಡತ್ತೆ, ನಾವು ಸಾಯೋದಕ್ಕೂ ರೆಡಿ ಕಾಯೋದಕ್ಕೂ ರೆಡಿ ಅಂತ ಹುಲಿಯ ಹೇಳ್ದಾಗ, ಆಗ ಸೂರ್ಯ, ಜಡ್ಜು ಲಾಯರ್ ಅಂತ ಯಾಕೋ ಓಡಾಡ್ತೀಯಾ, ಡೂಪ್ಲಿಕೇಟ್ ಹುಲಿಯ, ಬಾ ಲಡಾಯಿಸೋಣ, ಗೆದ್ದವನು ಅನ್ಸ್ಕೊಂಡು ಪಟ್ಟ ಹತ್ಲಿ, ಸೋತವನು ಟೊಯ್ಯ ಅನ್ಸ್ಕೊಂಡು ಚಟ್ಟ ಹತ್ಲಿ, ಬಾರೋ ಅಂತ ಹೇಳಿ ಸೂರ್ಯ ಕರೆದಾಗ ಹುಲಿಯ, ಮಗನೇ ನಿನ್ಗೆ ಪವರ್ ಎಷ್ಟಿದೆ ಗೊತ್ತಿಲ್ಲ, ಆದ್ರೆ ಖದರ್ ಸಕ್ಕತ್ತಾಗೆ ಇದು ಕಣೋ, ಏನೋ ಯುದ್ಧ ಮಾಡ್ಲೇಬೇಕು ಅಂತ ಹುಲಿಯ ಕೇಳ್ತಾ ಇದ್ದಾಗ, ಆಗ ಅಜಿತ್, ಯುದ್ಧ ಮಾಡ್ಬೇಕು ಅನ್ನೋ ಆಸೆ ನಮ್ಗಿರ್ಲಿಲ್ಲ, ಆದ್ರೆ ಯುದ್ಧ ಮಾಡು ಬಾ ಅಂತ ನೀನೇ ಆಮಂತ್ರಣ ಕೊಡ್ತಾ ಇದ್ಯಾ ಅಂತ ಹೇಳಿದಾಗ, ಬಪ್ಪರೆ ಮಗನೇ, ಹುಲಿಗೆ ಆಮಂತ್ರಣ ಕೊಟ್ಟು ಬೇಟೆಗೆ ಕರಿತಾ ಇದ್ದೀರಾ, ಆಯ್ತು ಕಣ್ರೋ, ರಂಗಪ್ರವೇಶ ಆಗೇ ಬಿಡ್ಲಿ ಅಂತ ಹುಲಿಯ ಹೇಳ್ತಿದ್ದಾಗ ಶ್ರವಣ್, ಮಾಡಿರೋದೇ ಅತಿಕ್ರಮ ಪ್ರವೇಶ, ಅದಕ್ಕೆ ರಂಗಪ್ರವೇಶ ಅನ್ನೋ ಹೆಸರು ಬೇರೆನಾ ಅಂತ ಕೇಳಿದಾಗ, ಹೌದು ಸೀನಿಯರ್, ಈ ಹುಲಿಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ವಾ, ಸವಾಲ್ ಅಂದ್ರೆ ಸವಾಲು, ಇದ್ರಲ್ಲಿ ನೀವೇನಾದ್ರೂ ಗೆದ್ರೆ ಈ ಹುಲಿಯ ಲಕ್ಕಿ ಅಜ್ಜಿ ಕಾಲನ್ ಹಿಡಿದು ಕ್ಷಮೆ ಕೇಳ್ತಾನೆ, ಹಾಗೇನೆ ಮುಟ್ಗೋಲ್ ಹಾಕೊಂಡಿರೋ ಎಲ್ಲಾ ಜಾಗನ ಬಿಟ್ಟು ಇಲ್ಲಿಂದ ಜೂಟ್ ಹಾಕ್ತಾನೆ, ಅಕಸ್ಮಾತ್ ಆಗಿ ನಾನೇನಾದ್ರೂ ಗೆದ್ರೆ ಇಲ್ಲಿರುವ ಲೇಡೀಸ್ ಅಂಡ್ ಜೆಂಟಲ್ಮೆನ್ಸ್ ಎಲ್ರು ಕೂಡ ನನ್ನ ಮನೆಯಲ್ಲಿ ಆಳಾಗಿ ಬದುಕ್ಬೇಕು, ಒಪ್ಗೆನಾ ಅಂತ ಹುಲಿಯ ಕೇಳ್ತಾ ಇದ್ದಾಗ, ಚಿಟ್ಕೆ ಹೊಡೆದು ಚಪ್ಪಾಳೆ ತಟ್ಟೋರ್ ಬಾಯಲ್ಲಿ ಹಲ್ವಾ ಇಟ್ಟು ಮೂಗಲ್ಲಿ ಶೇರ್ವಾ ಇಳಿಸಿ ಕಳ್ಸೋರ್ ನಾವು, ನೀನ್ ತೊಡೆ ತಟ್ಟಿ ಕರಿತಿದ್ಯಾ ಅಂದ್ರೆ ನಾವು ಬರದೇ ಇರ್ತೀವೇನೋ ಅಂತ ಅಜಿತ್ ಹೇಳಿದಾಗ, ನಿಮ್ಮ ತಿಥಿ ಊಟದ ಖರ್ಚೆಲ್ಲ ನಮ್ದೇ ಕಣ್ರೋ, ನಿನಗೆ ಇಷ್ಟವಾದ ತಿಂಡಿಯನ್ನ ಪಿಂಡ ಬಿಟ್ಟು ನೀರಲ್ಲಿ ಆರಿಸಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ಮುಂಚೆನೆ ನನ್ನ ಲಕ್ಕಿ ಮನಸ್ಸಿಗೆ ತೃಪ್ತಿಯನ್ನ ತಂದು ಕೊಟ್ಟಿಲ್ಲ ಅಂತ ಅಂದ್ರೆ ನನ್ ಸೂರ್ಯನೇ ಅಲ್ಲ ಕಣೋ ಅಂತ ಸೂರ್ಯ ಪಂಚ್ ಹೊಡೆದಾಗ, ಆಗ ಹುಲಿ ಹೆಸರನ್ನ ಬದಲಾಯಿಸ್ಕೊಳ್ಳೋದಕ್ಕೆ ರೆಡಿಯಾಗಿರಪ್ಪ ಸೂರ್ಯ, ಎಡೆ 2 ಕಡೆ ರೆಡಿ ಆಗತ್ತೆ, ಆದ್ರೆ ಎಡೆ ಮುಂದೆ ಇರೋ ಫೋಟೋ ನಂದಾನಿಂದ ನೋಡೇ ಬಿಡಣ ಅಂತ ಹುಲಿಯ ಕೂಡ ಪಂಚ್ ಕೊಡ್ತಾನೆ. ಏಯ್ ನೋಡೋದಕ್ಕೇನೆ ನಾವ್ ಇಲ್ಲಿಗೆ ಬಂದಿರೋದು, ಸರಿ ಅದೇನ್ ಸವಾಲು ಅಂತ ಹೇಳು ಅಂತ ರಾಮನಾರಾಯಣ ಕೇಳ್ತಾರೆ. ಆಗ
ಹುಲಿ ಕಬಡ್ಡಿ ಕಬಡ್ಡಿ ಅಂತ ಹೇಳ್ಕೊಂಡು ತನ್ನ ಕಾರನ್ನ ಹತ್ತಿ ಹೊರಟೋಗ್ತಾನೆ. ನಂತರ ಅವನ್ ಹೋದ್ಮೇಲೆ ಶಾಂತಿ ಕೈಯೋ ಕಾಲ ಹಿಡ್ಕೊಂಡು, ಅಲ್ಲ ನೀವು ಮಾಡಿರೋದು ತಪ್ಪ ಅಂತ ಬೇಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಇದೇನ್ರಿ ಸವಾಲೆಲ್ಲ ಬೇಡ್ಕೊಂಡಿದ್ದೀರಾ, ಹೀಗ್ ಮಾಡಿದ್ರೆ ಜಮೀನ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾ ಇದ್ದಾಗ ರವಿ ಸವಾಲನ್ನ ಹಾಕಿದ ಅವನೇ ತಾನೇ ಅಮ್ಮ ಅಂತ ಹೇಳಿದಾಗ ದೇವ್ಯಾನಿ ಈ ರಾಮಾಯಣ ಇಲ್ಲಿಗೆ ಕೊನೆಯಾಗುತ್ತೆ ಅಂತ ಅನ್ಕೊಳ್ತಾ ಇದ್ರೆ ಇಲ್ಲಿಂದಾನೇ ಶುರು ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ದೇವ್ಯಾನಿ ಹೇಳಿದ್ರೆ, ನಡಿಲಿ ಬಿಡಿ ಆಂಟಿ, ಒಳ್ಳೆಯವರನ್ನ ಕೆಣಕಿ ಉಳ್ದೋರು ಇಲ್ಲ, ಒಳ್ಳೆತನದ ಮುಂದೆ ಗೆದ್ದವರು ಇಲ್ಲ, ಅದೇನಾಗುತ್ತೋ ನೋಡೇ ಬಿಡೋಣ ಅಂತ ಮೀನಾ ಹೇಳ್ತಾ ಇದ್ದಾಗ ಭೂಮಿ, ಈ ಆಟ ಎಲ್ಲ ನಮ್ಗೆ ಮೊದಲನೇ ಆಟ ಆಗಿರ್ಬೇಕು, ಆದ್ರೆ ಅವನಿಗೆ ಇದು ಕೊನೆ ಆಟ ಆಗಿರ್ಬೇಕು ಅಂತ ಸಂಗೀತ ಅವ್ರು ಹೇಳಿ, ಹೌದು ಮನೆ ಮರ್ಯಾದೆ ಬೀದಿಗೆ ಬಂದು ನಿಂತಿದೆ, ಅದನ್ನ ಹೇಗಾದ್ರೂ ಮಾಡಿ ಮನೆಗೆ ಸೇರ್ಸೋ ಜವಾಬ್ದಾರಿ ನಮ್ಗಳ್ದೆ ಅಂತ ಹೇಳಿದಾಗ ಶಾಂತಿ ಏನು ಜವಾಬ್ದಾರಿನೋ ಏನೋ ನಿಂತ ಕಡೆನೆ ನಿಂತು ಸೊಂಟ ಎಲ್ಲ ನೋವಾಗ್ತಾ ಇದೆ, ನಡೀರಿ ಮನೆಗೆ ಅಂತ ಹೇಳಿದಾಗ ಅಷ್ಟರಲ್ಲಿ ಊರ್ ಜನ ಕೂಡ ಎಲ್ರು ಅಲ್ಲಿಗೆ ಬಂದು ನಮಸ್ಕಾರ ಅಂತ ಹೇಳಿ ಸೂರ್ಯಂಗೆ ಹುಲಿ ಮಾಡಿರುವ ಅಕ್ರಮದ ಬಗ್ಗೆ ಎಲ್ಲ ಹೇಳ್ತಾರೆ. ಆಗ ಅಜಿತ್, ನೀವೇನು ಕೂಡ ಹೆದರ್ಕೊಳ್ಬೇಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಇಂಥ ತೋಳಗಳ ಕೈಗೆ ಕೋಳವನ್ನ ಹಾಕಿ ಎಳ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಸ್ಟೇಷನ್ ಮೆಟ್ಲು ಹತ್ತೋಷ್ಟರಲ್ಲೇ ಮನೆಯಲ್ಲಿ ಒಂದು ಹೆಣ ಬಿದ್ದೋಗಿರುತ್ತೆ ಕಣಪ್ಪ ಅಂತ ಜನ ಹೇಳ್ತಾರೆ. ಅಷ್ಟೇ ಅಲ್ಲ, ಅವನ ಹಿಂದೆ ದೊಡ್ಡ ದೊಡ್ಡ ತಲೆಗಳೇ ಇದಾವೆ, ರಾಜಕಾರಣಿಗಳು ಚೀಲ ಆಗ್ಬಿಟ್ಟಿದ್ದಾನೆ ಅವನು, ಈ ಊರಲ್ಲಿ ಅವನ ರಾಜಧಾನನೇ ಮೆರಿತಾ ಇದೆಯಪ್ಪ. ಸೂರ್ಯ, ನಿಮ್ ಕೈ ಅಲ್ಲಪ್ಪ ಇದು ಕಾಲಂತ ಬೇಡ್ಕೊಳ್ತೀವಿ, ದಯವಿಟ್ಟು ಇದು ನಿಮ್ ಸೋಲ್ ಮಾತ್ರ ಅಲ್ಲ, ನೀವು ಸೋತ್ರೆ ಇಡೀ ಊರೇ ಸೋಲುತ್ತಪ್ಪ, ನಿಮ್ ಹಿಂದೆ ನಾವಿರ್ತೀವಿ, ಏನಾದ್ರೂ ಮಾಡಿ ನಮ್ಗೆ ನ್ಯಾಯ ಕೊಡ್ಸಿ ಅಂತ ಊರ್ನವ್ರೆಲ್ರು ಕೂಡ ಸೂರ್ಯನ ಹತ್ರ ಕೇಳ್ತಾ ಇದ್ದಾಗ ಜನ ಎಲ್ಲ ಸೇರ್ಕೊಂಡು, ಸೂರ್ಯ ನೀನು ಅಖಾಡಕ್ಕೆ ಇಳಿಯಪ್ಪ, ನಿನ್ ಜೊತೆ ಇಡೀ ಊರ್ ಜನನೇ ನಿಲ್ತಾರೆ, ಹಾರ ಜೈಕಾರ ಎರಡು ನಿನ್ ಕಡೆನೇ ಇರುತ್ತೆ ಅಂತ ಹೇಳ್ತಾ ಇದ್ದಾಗ ಅಜಿತ್ ಕೂಡ ಸೂರ್ಯನ ಹೆಗಲ ಮೇಲೆ ಕೈ ಇಟ್ಟು ಸರಿ ಅಂತ ಹೇಳ್ತಾನೆ. ಆಗ ಸೂರ್ಯ ಕೂಡ ಹೂ ಅಂತ ಹೇಳಿದಾಗ ಅಷ್ಟರಲ್ಲೇನೆ ಶಾಂತಿ, ನನ್ ಮಗನು ಇದ್ದಾನೆ 5 ಡಿಗ್ರಿ ಮನುಜ, ಇವನ್ಗೂ ಕೂಡ ಹಾರ ಜೈಕಾರ ಎಲ್ಲಾನು ಕೂಡ ಹಾಕಿ ಅಂತ ಹೇಳ್ತಿದ್ದಾಗ ಕಾಯೋ ದೇವ್ರು ಯಾರಾದ್ರೆ ಏನು ಶಾಂತಮ್ಮ ಅವರೇ ಅಂತ ಜನ ಹೇಳಿದಾಗ ಒಟ್ನಲ್ಲಿ ನಿಮ್ಗೆಲ್ಲ ಒಳ್ಳೇದಾದ್ರೆ ಸಾಕು, ಆಗ್ಲಿ ಅಂತ ಶಾಂತಿ ಹೇಳ್ತಾ ಇರ್ತಾರೆ. ಈ ಕಡೆ ಇನ್ನೊಂದ್ ಕಡೆ ಸಮಾಧಿ ಮಾಡಿ ಬರ್ತೀವಿ ಅಂತ ಹೋದವರು ಸವಾಲನ್ನ ಹಾಕಿಸ್ಕೊಂಡ್ ಬಂದಿದೀವಿ, ಇದೆಲ್ಲ ನಡೆಯೋ ಕೆಲ್ಸನ ಅಂತ ಶ್ರವಣ್ ಹೇಳ್ತಾ ಇದ್ದಾಗ ರಾಮನಾರಾಯಣ್ ಕಬಡ್ಡಿ ಆಡೋ ಶಕ್ತಿ ಇಲ್ಲಿ ಯಾರಿಗಿದೆ, ಆ ಆಟ ಅಭ್ಯಾಸ ಇಲ್ಲಿ ಯಾರಿಗೂ ಇಲ್ಲ, ಒಪ್ಕೋಬಾರ್ದಾಗಿತ್ತು ನಾವು ಅಂತ ಹೇಳ್ಬಿಟ್ಟು ರಾಮನಾರಾಯಣ್ ಹೇಳ್ತಿದ್ದಾಗ ರಾಮಣ್ಣ ಇವಾಗ ಒಪ್ಕೊಂಡ್ ಆಗಿದೆಯಲ್ಲ, ಆಡ್ಲೇಬೇಕು, ವಿಧಿ ಇಲ್ಲ ಅಂತ ದೇವ್ಯಾನಿ ಹೇಳ್ತಾರೆ. ಹಾಗೇನೆ ಸೋಲ್ತೀವಿ ಅಂದ್ರೆ ಅದಕ್ಕೂ ಕೂಡ ಸಿದ್ಧವಾಗಿ ಇರ್ಬೇಕು ಅಂತ ಕೂಡ ದೇವ್ಯಾನಿ ಹೇಳಿದಾಗ ಶ್ರುತಿ, ಅಯ್ಯೋ ಯಾಕೆ ಸೋಲೋದು, ಇಲ್ಲಿ ಯಾರಿಗೂ ಶಕ್ತಿನೇ ಇಲ್ವಾ ಅಂತ ಕೇಳಿದಾಗ ಸಂಗೀತ, ಇಲ್ಲಿ ಪ್ರತಿಯೊಂದು ಆಟನು ಶಕ್ತಿಯಿಂದ ಆಡೋದಲ್ಲ, ನಾವು ಇಡೋ ಪ್ರತಿಯೊಂದು ಹೆಜ್ಜೆನೂ ಕೂಡ ಬುದ್ಧಿವಂತಿಕೆ ಇಟ್ರೆ ಅಷ್ಟೇ ಸಾಕಲ್ವಾ ಅಂತ ಸಂಗೀತ ಹೇಳ್ತಿದ್ದಾಗ ಆಡ್ತೀವಿ ಅನ್ನೋ ಸವಾಲನ್ನ ಸ್ವೀಕಾರ ಮಾಡಿ ಆಗಿದೆ, ಇವಾಗ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಮೀನಾ ಹೇಳಿದಾಗ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಕೂಡ ಇಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಮನೋಜ, ಟೈಮ್ ಮಾತ್ರ ಅಲ್ಲ ಟೀಮ್ ಕೂಡ ಇಲ್ಲ, ಒಬ್ಬ ಏತ ಒಬ್ಬ ಪೋತ ಅನ್ನೋ ತರ ಆಗಿದೆ ಅಂತ ಮನೋಜ್ ಹೇಳಿದಾಗ ಅಜಿತ್ ಮನೋಜಂಗೆ ಲುಕ್ ಕೊಡ್ತಾರೆ. ಆಗ ಮನೋಜ ಎದ್ರುಕೊಂಡು, ನಾನ್ ನಿಮ್ಗೆಲ್ಲ ಹೇಳಿದ್ದು, ನೀವು ಪೊಲೀಸ್ ಆಫೀಸರು, ನಿಮ್ಗೆಲ್ಲಾ ಗೊತ್ತಿರುತ್ತೆ, ಜೈ ಬಜರಂಗಿ ಅಂತ ಮನೋಜ್ ಹೇಳ್ತಾ ಇದ್ದಾಗ ಆಡ್ತೀವಿ ಅನ್ನೋ ಸವಾಲನ್ನ ಸ್ವೀಕಾರ ಮಾಡಿ ಆಗಿದೆ, ಇವಾಗ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮೀನಾ ಹೇಳಿದಾಗ ಇದು ಈ ಮನೆಯ ಪ್ರಶ್ನೆ ಮಾತ್ರ ಅಲ್ಲ, ಈ ಊರಿನ ಗೌರವ ಕೂಡ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ ಗೆದ್ರೆ ನಾವು ಗೆದ್ದ ಹಾಗೆ, ಸೋತ್ರೆ ನಾವು ಇಡೀ ಊರಿನ ಸೋಲಿಸ್ತಿದ ಹಾಗೆ, ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳ. ಆಗ ರಂಗನಾಥ್ ಅವರು, ಏನ್ ಮಾಡೋದು, ನಮ್ ಕೈಯಲ್ಲಿ ಏನಾಗುತ್ತೆ, ನಾವ್ ಏನ್ ಮಾಡಬಹುದು, ಈ ಆಲಸ್ಯಗಳು ಮತ್ತು ಅಪನಂಬಿಕೆಗಳೇ ನಮ್ಮ ಸೋಲಿಗೆ ಕಾರಣ ಆಗ್ಬಿಡುತ್ತೆ, ನಾವು ಎದುರಿಸಿ ಮುಂದೆ ನಡೆದ್ರೆ ಮಾತ್ರ ಜಯ ನಮ್ದಾಗತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಾ ಇದ್ದಾಗ ಲೊಟ್ಟೆ ಆಗೋ ಕೆಲ್ಸ ಅಲ್ಲ ಇದೆಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಹೇಳಿದಾಗ ಆಗ ರವಿ, ಮಾತುಗಳು ಆಡೋದಕ್ಕೂ ಕೇಳೋದಕ್ಕೂ ಚೆನ್ನಪ್ಪ, ಆದ್ರೆ ಯುದ್ಧಕ್ಕೆ ತಾಕತ್ತು ತಾಲೀಮು ಎರಡೂ ಮುಖ್ಯ ಅಂತ ಹೇಳಿದಾಗ ಸೌಟನ್ನ ಹಿಡಿದು ಹೆಣ್ಮಕ್ಳ ತರನೇ ಬುದ್ಧಿ ಬಂದಿದೆ ನಿನ್ಗೆ ಚೀ ಅಂತ ಹೇಳ್ಬಿಟ್ಟು ಶ್ರುತಿ ಬೈತಾಳೆ. ಈ ಕಡೆ ಅಂಜು, ನನ್ನ ನಚ್ಚಿ ಮೇಲೆ ಕೈ ಮಾಡಿದ್ದಾನೆ, ಈ ಹಿರಿಯರ ಮೇಲೆ ಕೂಡ ಕೈ ಮಾಡಿದ್ದಾನೆ ಅಂತವ್ರನ್ನ ಸುಮ್ನೆ ಬಿಡಬಾರ್ದು ಅಂತ ಹೇಳ್ತಾ ಇದ್ದಾಗ ನಚ್ಚಿ ನಾವಂತೂ ರೆಡಿ ಅಂತ ಹೇಳಿದಾಗ ಓಡೋಗೋದಕ್ಕ ಬ್ರದರ್ ಬನ್ನಿ ನಾನು ಕೂಡ ರೆಡಿ, ಇಬ್ರು ಓಡೋಗೋಣ ಅಂತ ಮನೋಜ್ ಹೇಳಿದಾಗ ನಚ್ಚಿ, ಸುಮ್ಮನಿರಿ, ಹತ್ತು ಏಟ್ ಹೊಡೆದಿದ್ದಾರೆ, ನಾನು ಒಂದಾದ್ರೂ ಹೊಡೆಯೋದ್ ಬೇಡವಾ ಅಂತ ಹೇಳಿದಾಗ ಭೂಮಿ, ಸಾಹೇಬ್ರೆ ಇದಕ್ ನೀವೇನ್ ಹೇಳ್ತೀರಾ ಅಂತ ಭೂಮಿ ಕೇಳಿದಾಗ ಕೈ ಹಿಡಿದು ಕರ್ಕೊಂಡ್ ಬಂದವರು ಕೈ ಕೊಟ್ಕೊಂಡು ನಿಂತಿದ್ದಾರೆ, ಆ ಕೈ ಚಳಿ ಬಿಟ್ಕೊಂಡು ನಿಂತ್ಕೊಂಡ್ರೆ ಒಬ್ಬೊಬ್ರು ಬುರುಡೆಗೂ ಬಿಸಿನೀರ್ ಕಾಯಿಸೋದಕ್ಕೆ ನಾನ್ ರೆಡಿ ಅಂತ ಅಜಿತ್ ಸೂರ್ಯನ ನೋಡ್ಕೊಂಡು ಹೇಳಿದಾಗ ಶ್ರವಣ್, ಪಾಂಡವರೇನು ಯುದ್ಧಕ್ಕೆ ರೆಡಿ ಇದ್ದಾರೆ, ಆದ್ರೆ ಅವರಿಗೆ ಮಾರ್ಗದರ್ಶನ ತೋರಿಸೋದಕ್ಕೆ ಪಾರ್ಥಸಾರಥಿ ಒಬ್ರು ಬೇಕಲ್ವಾ ಅಂತ ಕೇಳಿದಾಗ ಯಾರ ಪಾರ್ಥಸಾರಥಿ ಅಂತ ಹೇಳ್ಬಿಟ್ಟು ರಾಮನಾರಾಯಣ್ ಕೇಳಿದ್ರೆ ಸಮಯ ಅಂತ ರಂಗನಾಥ್ ಅವರು ಹೇಳ್ತಾರೆ. ಭಗವಂತ ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ನಾವ್ಯಾಕೆ ಅನ್ಕೋಬೇಕು, ನಮ್ಮ ಉದ್ದೇಶದಲ್ಲಿ, ನಮ್ಮ ಉದ್ವೇಗದಲ್ಲಿ, ನಮ್ಮ ಒಳ್ಳೆ ಕೆಲಸದಲ್ಲಿ ಖಂಡಿತವಾಗ್ಲೂ ಅವನು ನಮ್ಮ ಜೊತೆಗೆ ಇದ್ದೇ ಇರ್ತಾನೆ ಅಂತ ರಂಗನಾಥ್ ಅವರು ಹೇಳಿದಾಗ ನೀರನ್ನ ಚುಮ್ಕಿಸಿದ್ರೆ ಆರುವಂತ ಕಿಡಿ ಅಲ್ಲಪ್ಪ ಅದು,
ಈ ಸುನಾಮಿ ಎದ್ದು ಬರಬೇಕು, ಈ ಕಿಚ್ಚನ್ನ ಆರ್ಸೋದಕ್ಕೆ ಸೋಲನ್ನ ಸೋಲಿಸಿ ಸಾವನ್ನ ಸಾಯಿಸಿ ಗೆದ್ದು ಬರಬೇಕು. ಬಾಳನ್ನ ಬಾಲಾಟ ಅನ್ಕೊಂಡು ಸಿಕ್ದವ್ರ ಬಾಳ್ವೆಗೆ ಅನ್ಯಾಯ ಮಾಡ್ಕೊಂಡು ಬರ್ತಾ ಇರುವ ಬಾಳ್ವೆಗೆ ಬಾಳೆ ಗೊನೆಯನ್ನ ನೇತಾಕ್ಬೇಕು. ಸೂರ್ಯನಿಗೆ ಗ್ರಹಣ ಹಿಡಿದ್ರೆ ತಾನಾಗೆ ಬಿಟ್ಟು ಹೋಗುತ್ತೆ, ಅದೇ ಊರಿಗೆ ಗ್ರಹಣ ಹಿಡ್ಕೊಂಡ್ರೆ ನನ್ ಮಗಂದು ಚಡಿಯೇಟನ್ನೇ ಕೊಟ್ಟು ಬಿಡಿಸ್ಬೇಕು ಅಂತ ಸೂರ್ಯ ಹೇಳಿದಾಗ, ಆಗ್ಲಿ ಎಲ್ಲರೂ ಒಂದು 10 ನಿಮಿಷ ಸಮಾಧಾನವಾಗಿ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬನ್ನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ದೇವ್ಯಾನಿ ಮನ್ಸಲ್ಲಿ ಅಯ್ಯೋ ಹೇಗೋ ಗೆಲ್ಲಲ್ಲ, ಅಟ್ಲೀಸ್ಟ್ ಯಾರ ಊರಿಗಾದ್ರೂ ಬೇಗ ಹೋಗಿ ಸೇರ್ಕೊಳ್ಳೋಣ, ಇಬ್ರು ಜಗಳದಲ್ಲಿ ಮೂರನೇವರಿಗೆ ಲಾಭ ರಾಮ್ ಮತ್ತು ನನ್ಗೆ ಅಂತ ಹೇಳ್ಬಿಟ್ಟು ಅದೇ ಟೈಮಲ್ಲಿ ಅಜಿತ್ ನಾವು ರೆಡಿ ಅಂತ ಹೇಳಿ ಅಜಿತ್ ಮತ್ತೆ ಸೂರ್ಯ ಒಟ್ಟಾಗಿ ಹೇಳ್ತಾರೆ. ನಂತರ ನೀನ ಯಾಕೆ ಅಂತ ಕೇಳಿದಾಗ ಕಬಡ್ಡಿ ಕಬಡ್ಡಿ ಅಂತ ಹೇಳ್ಬಿಟ್ಟು ಸೂರ್ಯ, ಮನೋಜ, ರವಿ, ಅಜಿತ್ ಹಾಗೂ ನಚ್ಚಿ ಎಲ್ರು ಕೂಡ ಹೇಳ್ತಿರ್ತಾರೆ. ಈ ಕಡೆ ದೇವ್ಯಾನಿ ಭದ್ರಂಗೆ ಫೋನ್ ಮಾಡ್ಬಿಟ್ಟು ಹಲೋ ಮೇಡಮ್ ಬಂದಿದ್ದೀನಿ ಅಂತ ಹೇಳಿದಾಗ ದೇವ್ಯಾನಿ ಹೋಗ್ಬಿಟ್ಟು ಭದ್ರನ್ನ ಮೀಟ್ ಮಾಡಿ ತಂದಿದ್ಯಾ ಅಂತ ಕೇಳಿದಾಗ ಹಾ ಮೇಡಮ್ ಎಲ್ಲಾನು ತಂದಿದ್ದೀನಿ ಅಂತ ಭದ್ರ ಹೇಳಿದಾಗ ದೇವ್ಯಾನಿ ಒಂದೇ ಒಂದು ಮಿಸ್ ಆಗಿದ್ರು ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಭದ್ರ ಮೇಡಮ್ ನಾವು ರೌಡಿಗಳು ಎತ್ತಿನ ಹಾಗೆ ದುಡಿದೇನೆ ಇರ್ಬೋದು, ಆದ್ರೆ ನಿಯತ್ತಾಗಿ ದುಡಿತೀವಿ, ಬೇಕು ಅಂದ್ರೆ ನಾನೇ ಕೇಳ್ಬಿಟ್ಟು ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಡವೆಗಳನ್ನೆಲ್ಲಾನು ಭದ್ರ ದೇವಿಯನಿ ಕೈಗೆ ಕೊಡ್ತಾರೆ. ನೀನು ಹೊರಡು ಮಂಡ್ಯಗೆ, ಅಜಿತ್ ಕೈಗೆ ಸಿಕ್ಕಾಕೋಬೇಡ, ಪೊಲೀಸರೆಲ್ಲರೂ ಮಫ್ತಿಯಲ್ಲಿ ತಿರುಗ್ತಾ ಇದ್ದಾರೆ, ಸ್ವಲ್ಪ ದಿನ ಬೇರೆ ಊರಲ್ಲಿ ತಲೆ ಮರೆಸ್ಕೊಂಡಿರು ಅಂತ ಹೇಳ್ಬಿಟ್ಟು ಭದ್ರ ತಗೊಂಡಿರುವ ಒಡವೆಗಳನ್ನ ದೇವ್ಯಾನಿ ಇದನ್ನ ಯಾರಾದ್ರೂ ನೋಡಿದ್ರೆ ನಾನೇ ಸಿಕ್ಕಾಕೊಂಡ್ಬಿಡ್ತೀನಿ, ಇದನ್ನ ಇಲ್ಲೆಲ್ಲಾದ್ರೂ ಬಚ್ಚಿಡ್ಬೇಕು, ಆಮೇಲೆ ತಗೊಂಡ್ ಹೋದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಂತ ಒಂದು ಚಿಕ್ಕ ತೆಂಗಿನ ಮರದ ಕೊಂಬೆಯಲ್ಲಿ ಆ ಒಡವೆಗಳನ್ನ ಬಚ್ಚಿಡ್ತಾಳೆ ದೇವ್ಯಾನಿ. ಈ ಕಡೆ ಸೂರ್ಯ ಬಿಡಬಾರ್ದಿತ್ತು ಮೀನಾ, ಬಿಡ್ಲೇಬಾರ್ದಾಗಿತ್ತು, ಕಡೆ ಪಕ್ಷ ಒಂದ್ ಏಟಾದ್ರೂ ಹೊಡಿಬೇಕಾಗಿತ್ತು ಆಗ ಅಂತ ಸೂರ್ಯ ಹೇಳ್ತಿದ್ದಾಗ ಮೀನಾ ರೀ ಈ ಕೋಪದಲ್ಲಿ ಮಾಡೋ ಕೆಲ್ಸನೇ ನಮ್ಮನ್ನ ಹಾಳು ಮಾಡೋದು, ಇದು ಯೋಚನೆ ಮಾಡುವಂತ ಕೆಲ್ಸ ಅಂತ ಹೇಳ್ಬಿಟ್ಟು ಮೀನಾ ಹೇಳಿದಾಗ ಈ ಕಡೆ ಇಲ್ಲ ಭೂಮಿ, ತಾಯಿ ಮೇಲೆ ಆಣೆ ಮಾಡಿದ್ರೇನೆ ಬಿಡೋರಲ್ಲ ನಾವು, ಇನ್ನು ಇಡೀ ಊರಿಗೆ ತಾಯಿ ತರ ಇರೋರ್ ಮೇಲೆ ಕೈ ಇಟ್ರೆ ಪಾಪ ಈ ಮನೆಯವ್ರು ಹೇಗೆ ತಡ್ಕೋಬೇಕು ಹೇಳು ಅಂತ ಅಜಿತ್ ಹೇಳಿದಾಗ ಭೂಮಿ ನಿಮ್ಮ ಆವೇಶ ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಅವನನ್ನ ಬಿಟ್ಟು ಬಿಡಿ ಅಂತ ನಾನ್ ಹೇಳ್ತಾ ಇಲ್ಲ, ಸರಿಯಾದ ಸಮಯನ ನೋಡ್ಕೊಂಡು ಹೊಡೀರಿ ಅಂತ ನಾನ್ ಹೇಳ್ತಾ ಇದ್ದೀನಿ ಅಂತ ಭೂಮಿ ಹೇಳ್ತಾಳೆ. ಇನ್ನೊಂದ್ ಕಡೆ ಸಂಗೀತ ರೀ ನಮ್ಮ ನಚ್ಚಿಯನ್ನ ನೋಡಿದ್ರೇನೆ ಪಾಪ ಅನ್ಸುತ್ತೆ ರೀ, ತುಂಬಾನೇ ಹೆದರ್ಕೊಂಡ್ ಮೂಲೆ ಸೇರ್ಕೊಂಡಿದ್ದಾನೆ, ಮಗನ ಮೈಕೈಯನ್ನ ಮುಟ್ಟಿದ್ರು ಕೂಡ ನಮ್ಗೇನು ಮಾಡೋಕ್ ಆಗ್ತಾ ಇಲ್ಲ ಅಂತ ರಾಮನಾರಾಯಣ್ ಹೇಳ್ತಾರೆ. ಆಗ ಅವರೆಲ್ಲರೂ ಕೂಡ ರೌಡಿಗಳು, ನಾವೇನ್ ಮಾಡೋದಕ್ಕೆ ಆಗತ್ತೆ ಅಂತ ಸಂಗೀತ ಅವ್ರು ಹೇಳಿದಾಗ ಅಂತ ಹೇಳ್ತಾರೆ. ಈ ಕಡೆ ಮನೋಜ್ ನೀವು ಏನಾದ್ರೂ ಮಾಡ್ಲೇಬೇಕು, ಇದು ನಿಮ್ಮ ಮನೆತನದ ಗೌರವದ ಪ್ರಶ್ನೆ ಅಂತ ರೋಹಿಣಿ ಹೇಳ್ತಿದ್ದಾಗ ಲೊಟ್ಟೆ ಬಾರಿಸಿ ಬಿಸಾಕ್ತಾರೆ, ಒಬ್ಬೊಬ್ರದ್ದು ಕೈ ನೋಡಿದ್ಯಾ ನೀನು ಅಂತ ಹೇಳ್ತಿದ್ದಾಗ ನಿಮ್ಗೆ ಯಾವ ವಿಷಯದಲ್ಲೂ ಧೈರ್ಯನೇ ಇಲ್ವೇನ್ರಿ ಅಂತ ರೋಹಿಣಿ ಕೇಳಿದಾಗ ನೋಡು ಓದು ಅಂದ್ರೆ ಬೇಕಾದ್ರೆ ಒಂದು ಪುಸ್ತಕನ ಬೇಕಾದ್ರೆ ತಂದು ಗುಡ್ಡೆ ಹಾಕೋ, ಎಷ್ಟು ಡಿಗ್ರಿ ಬೇಕಾದ್ರೂ ಮಾಡ್ತೀನಿ, ಆದ್ರೆ ಇದೆಲ್ಲ ನಮ್ಗ ಆಗಲ್ಲ ಅಂತ ಮನೋಜ ಹೇಳ್ತಿದ್ದಾಗ ಈ ಕಡೆ ಶ್ರುತಿ ಕೂಡ ರವಿನ ಏರಿಸ್ತಾ ಇರ್ತಾರೆ. ಈ ಕಡೆ ಎಲ್ಲಾ ಹೆಣ್ಮಕ್ಳು ಕೂಡ ತಮ್ಮ ಗಂಡರ್ನ ಏರ್ಸಿ ಯುದ್ಧಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಮನೋಜ ಮಾತ್ರ ಅಯ್ಯೋ ಅಲ್ಲೇ ಇರ್ಬೇಕಾಗಿತ್ತು, ಸುಮ್ನೆ ಇಲ್ಲಿ ಬಂದ್ ತಪ್ಪು ಮಾಡ್ದೇನೋ, ಎಸಿ ಶೋರೂಮ್ ಅಲ್ಲಿ ಚೆನ್ನಾಗಿ ಎಸಿ ಹಾಕೊಂಡು ಬಾರ್ಬಿ ಡಾಲ್ ತರ ಕೂತ್ಕೊಳ್ತಾ ಇದ್ದೆ, ಇಲ್ಲಿ ನೋಡಿದ್ರೆ ಒಳ್ಳೆ ಬಾಲ್ ತರ ನಮ್ಮನ್ನ ಚೆಂಡಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಮನೋಜ ಗೊಂಡ್ಕೊಳ್ತಾ ಇರ್ತಾರೆ. ಈ ಕಡೆ ರೋಹಿಣಿ ಬಂದ್ಬಿಟ್ಟು ಏನ್ರಿ ನಿಮ್ದು ಉತ್ತರನ್ ಪೌರುಷ ಒಲೆ ಮುಂದೆ ಅನ್ನೋ ತರ ಆಗೋಯ್ತಲ್ಲ ಅಂತ ಹೇಳ್ತಿದಾಗ ಪ್ರತಿ ವರ್ಷ ಭೀಮನ ಅಮಾವಾಸ್ಯೆಯನ್ನ ಮಾಡೋ ಹೆಣ್ಮಕ್ಳನ್ನ ನೋಡಿದೀನಿ, ಇವಳು ಹೆಂಗಂದ್ರೆ ಗಂಡನ ಆಯಸ್ಗೆ ಅಮಾವಾಸ್ಯೆನ ತಂದಿರ್ತಿದ್ದಾಳೆ, ಅಲ್ಲ ಇವಾಗ ಏನ್ ಮಾಡುದು ಅಂತ ಇವಳು ಕಬಡ್ಡಿಯನ್ನ ಆಡ್ಲೇಬೇಕು ಅಂತವಳೆ ಅಂತ ಹೇಳ್ಬಿಟ್ಟು ಮನೋಜ್ ಯೋಚನೆ ಮಾಡ್ತಾ ಒಂದು ತೆಂಗಿನ ಮರದ ಕಡೆ ನೋಡಿದಾಗ ದೇವ್ಯಾನಿ ಇರಿಸಿದಂತ ಒಡವೆ ಗಂಟು ಮನೋಜ್ ಕಣ್ಣಿಗೆ ಬೀಳುತ್ತೆ. ಅದೇನದು ಮರದ ಒಳಗಡೆ ಏನೋ ನಿಧಿ ಇರೋ ತರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬಿಚ್ಚಿ ನೋಡಿದಾಗ ಅದರಲ್ಲಿ ಒಡವೆ ಇರೋದನ್ನ ನೋಡ್ಬಿಟ್ಟು ಮನೋಜ ಶಾಕ್ ಆಗ್ಬಿಟ್ಟು ಗೋಲ್ಡ್ ರೇಟ್ಗೆ ನೀನು ಕೋಟ್ಯಾಧಿಪತಿ ಆಗೋಗ್ಬಿಡ್ತೀಯಲ್ಲೋ, ಇವತ್ತು ರಾತ್ರಿ ಯಾರಿಗೂ ಕೇಳ್ದೇನೆ ಇಲ್ಲಿ ಬಂದು ಇನ್ನೂ ಏನಾದ್ರೂ ಸಿಗುತ್ತಾ ಅಂತ ಈ ತೆಂಗಿನ ಮರದ ರೆಕ್ಕೆ ಪುಕ್ಕನೆಲ್ಲ ಕಿತ್ತು ನೋಡ್ಬೇಕು ಅಂತ ಅನ್ಕೊಂಡು ಆ ಒಡವೆನೆಲ್ಲ ಜೇಬಲ್ಲಿ ಹಾಕೊಂಡು ಅಲ್ಲಿಂದ ಹೊರಟು ಮನೆ ಒಳಗಡೆ ಬರ್ತಾನೆ. ನಂತರ ಮನೇಲಿ ಎಲ್ರು ಕೂಡ ಕೂತ್ಕೊಂಡು ಅದೇ ಕಬಡ್ಡಿ ಬಗ್ಗೆನೆ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಅಣ್ಣಮ್ಮ ಬಂದ್ಬಿಟ್ಟು ಅಣ್ಣ ಅಮ್ಮವರು ತುಂಬಾನೇ ನೋವು ಅಂತ ಹೇಳಿ ನರಳಾಡ್ತಾ ಇದಾರೆ, ಮನೆ ದೇವ್ರಿಗೆ ಮುಡುಪ್ ಕಟ್ಟು ಅಂತ ಹೇಳ್ಬಿಟ್ಟು ಹೇಳಿದ್ರು, ಅದಕ್ಕೆ ಬನ್ನಿ ಅಂತ ಹೇಳಿದಾಗ ರಂಗನಾಥ್ ಅವರು ದುಡ್ಡನ್ನು ತೆಗೆದು ಚೈನ್ ಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ಮನೋಜ ₹1 ಇದ್ರೆ ಕೊಡಪ್ಪ ಅಂತ ಹೇಳಿದಾಗ ಮನೋಜ ಏನಪ್ಪಾ ಇಷ್ಟೊಂದೆಲ್ಲ ಜನ ಇದ್ದಾರೆ ನನ್ನ ಹತ್ರನೇ ಯಾಕೆ ಕೇಳ್ತಿದ್ಯಾ ಅಂತ ಹೇಳಿದಾಗ ಲೋ ಮನೆ ಹಿರಿಮಗ ಕಣೋ, ನಿನ್ ಕೈಯಿಂದ ದುಡ್ಡು ಕೊಟ್ರೆ ತುಂಬಾನೇ ಬೇಗ ಹರಕೆ ಫಲಿಸುತ್ತೆ ಅಂತ ಹೇಳ್ತಿದ್ದಾಗ ಸರಿ ಹಂಗ ಅಂತ ಹೇಳ್ಬಿಟ್ಟು ಮನೋಜ ತನ್ನ ಪ್ಯಾಂಟ್ ಕಿಶೆಯಲ್ಲಿ ಕೈ ಹಾಕ್ತಾ ಇದ್ದಾಗ ದೇವ್ಯಾನಿ ಬಚ್ಚಿಟ್ಟಿದ್ದ ಒಡವೆ ಅವನ ಕಿಶೆಯಲ್ಲಿ ಇದ್ದಿದ್ದು ಒಂದು ಕೈ ಜಾರಿ ಕೆಳಗಡೆ ಬಿದ್ದೋಗುತ್ತೆ. ಆ ಚೈನ್ ನ ಎತ್ಕೊಂಡು ಅಜಿತ್ ಎತ್ಕೊಂಡು ನೋಡ್ತಾ ಇದ್ದಾಗ ಇದ್ಯಾರ್ದಿದು ಚೈನ್ ಅಂತ ಕೇಳಿದಾಗ ಇದು ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ ಅಂತ ತಗೊಂಬಂದಿದ್ಯಾ ಅಂತ ಹೇಳಿದಾಗ ಅಜಿತ್ ಅದನ್ನ ತುಂಬಾನೇ ದಿಟ್ಟಿಸಿ ನೋಡ್ಬಿಟ್ಟು ಇದು ನಮ್ಮ ಮನೆ ಒಡವೆ, ಕ್ಷಮಿಸಿ ನಾನು
ಮನೋಜ್ ಅವರನ್ನ ಚೆಕ್ ಮಾಡ್ಬೇಕು ಅಂತ ಅಜಿತ್ ಹೇಳಿದಾಗ ರೋಹಿಣಿ ಅವರು ಅಲ್ಲ ರೀ ನನ್ ಗಂಡನೇ ಕಳ್ಳ ಅಂತ ಅನ್ಕೊಂಡಿದ್ದೀರಾ, ಆ ಚೈನ್ ಅಲ್ಲಿಗೆ ಹೇಗ್ ಬಂತು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳಿದಾಗ ಹಾಗೆ ಅದನ್ನ ಇವರು ಅವ್ರ ಅಮ್ಮಂಗೆ ಕೊಡೋದಕ್ಕೆ ತಗೊಂಡ್ಬಂದಿದ್ದಾರೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅಜಿತ್ ಸಾರಿ ಮನೋಜ್ ಅವರೇ ಅಂತ ಹೇಳ್ಬಿಟ್ಟು ಜೇಬಲ್ಲಿ ಕೈ ಹಾಕೋದಕ್ಕೆ ಅಂತ ಅಜಿತ್ ಹೋದಾಗ ಇರ್ರಿ ನೀವೇನ್ರಿ ಜೇಬಿಗೆ ಕೈ ಹಾಕ್ತಾ ಇದೀರಾ ಅಂತ ಹೇಳ್ಬಿಟ್ಟು ಒಡವೆ ಗಂಟನ್ನ ಮನೋಜ್ ಜೇಬಿಂದ ತೆಗೆದು ಎಲ್ಲರಿದ್ರೆ ಇಟ್ಟಾಗ ದೇವ್ಯಾನಿ ಮಾತ್ರ ತುಂಬಾನೇ ಶಾಕ್ ಆಗಿ ಹೋಗ್ತಾಳೆ. ಇದೇನಿದು ಹುಡುಗರನ್ನ ಬಿಟ್ಟು ನೀವೇ ಕಳ್ತನ ಮಾಡಿಸಿದ ಅಂತ ಶ್ರುತಿ ಕೇಳಿದಾಗ ನಮ್ಮ ಮನೆಯ ಒಡವೆಗಳನ್ನ ಕಳ್ತನ ಮಾಡಿರೋ ಆರೋಪದ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿದಾಗ ಮನೋಜ್ ತುಂಬಾನೇ ಗಾಬರಿ ಆಗ್ಬಿಟ್ಟು ಇಲ್ಲ ಇಲ್ಲ ನಾನೆಲ್ಲಾನು ಸತ್ಯನ ಹೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಡೆದಿರೋ ಎಲ್ಲಾ ವಿಚಾರಗಳನ್ನ ಮರದ ಮೇಲೆ ಒಡವೆ ಸಿಕ್ಕಿದ್ಯ ಎಲ್ಲದನ್ನೂ ಕೂಡ ಅಜಿತ್ ಹತ್ರ ಒಪ್ಕೊಂಡ್ಬಿಡ್ತಾನೆ. ನಂತರ ಹಾಗಾದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋ ರೌಡಿಗಳು ಇಲ್ಲೇ ಇದ್ದಾರೆ, ಇದೇ ಊರಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಸಂಗೀತ ಅವರು ಹೇಳ್ತಿರ್ತಾರೆ. ಖಂಡಿತವಾಗ್ಲೂ ಇಲ್ಲೇ ಇದ್ದಾರೆ ಅಂತ ಮನೆಯವರೆಲ್ಲ ಹೇಳ್ತಾ ಇದ್ದಾಗ ರೌಡಿಗಳು ಏನೇ ಒಂದೇ ಊರಲ್ಲೇ ಇರ್ತಾರಾ, ಇಡೀ ಊರ್ ತುಂಬಾ ತಿರುಗ್ತಾ ಇರ್ತಾರೆ. ಹಾಗೇನೆ ನೀನ್ ಪೊಲೀಸ್ ಅಂತ ಗೊತ್ತಾಗ್ಬಿಟ್ಟು ಎಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೇ ಎಲ್ಲೋ ತಂದು ಬಚ್ಚಿಟ್ಟಿರ್ಬೇಕು ಅಂತ ಮೀನಾ ಹೇಳ್ತಾ ಇದ್ದಾಗ ದೇವಿಯನಿ ಕೂಡ ಹೌದು ನನ್ಗೂ ಕೂಡ ಇದೇ ಥಾಟ್ ಬಂತು ಅಂತ ಹೇಳಿದಾಗ ಸೂರ್ಯ ಅಪ್ಪ ಪೊಲೀಸ್ ಅಪ್ಪ ಯಾಕೋ ಏನೋ ಸರಿ ಇಲ್ಲ ಕಣಪ್ಪ ಅಂತ ಸೂರ್ಯ ಹೇಳಿದಾಗ ಅಜಿತ್ ಇನ್ನೊಬ್ಬರ ಮನೆಗೆ ಬಂದಿದೀವಿ, ಈ ವಿಷಯನ ನಾವು ಆಮೇಲೆ ಮಾತಾಡ್ಬೋದಲ್ವಾ, ಸುಮ್ನೆ ಅವ್ರಗಳ ಮುಂದೆ ಮಾತಾಡಿ ಅವ್ರಿಗೆ ಯಾಕೆ ಸುಮ್ನೆ ಮುಜುಗರ ಅಂತ ಶ್ರವಣ್ ಹೇಳ್ತಿದ್ದಾಗ ಅಮ್ಮ ತಗೊಳ್ಳಿ ಒಡವೆಗಳನ್ನೆಲ್ಲ ಹಾಕೊಳ್ಳಿ ಅಂತ ಅಜಿತ್ ಸಂಗೀತ ಕೈಗೆ ಒಡವೆಗಳನ್ನ ಕೊಡ್ತಾರೆ. ಇನ್ನು ಮನೋಜ್ ದೌಡೆಯನ್ನ ಹಿಡ್ಕೊಂಡಿರೋದಕ್ಕೆ ಆಗ ಸೂರ್ಯ ಯಾಕೋ ದೌಡೆ ನೋಯ್ತಾ ಇದ್ಯಾ, ಇನ್ನು ನಾವೇನು ಬಾರ್ಸೇ ಇಲ್ವಲ್ಲೋ, ಮಾಡೋದು ಒಂದು ಕೆಲ್ಸನೂ ನೀನು ಸರಿಯಾಗಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಮನೋಜ್ಗೆ ಬೈತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.